ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಎಲ್ ಮ್ಯಾಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಸ್ಟೂಡೆಂಟ್ಸ್ ಯಾವ ರೀತಿ ಕ್ವಶನ್ಸ್ ಕಳಿಸಿರ್ತಾರೋ ಅದೇ ರೀತಿ ನಾನು ಕ್ವಶನ್ ತೊಗೊಂಡಿರ್ತೀನಿ. ಯಾರು ಕಮೆಂಟ್ ಬಾಕ್ಸ್ನಲ್ಲಿ ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಕ್ವಶನ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಫೆಬ್ರವರಿ 6ರಂದು ನಡೆದ ಸೆಕೆಂಡ್ ಮತ್ತು ಥರ್ಡ್ ಶಿಫ್ಟ್ ಅನಾಲಿಸಿಸ್ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ. ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪಿ ಡಿ ಎಫ್ ಲಭ್ಯವಿದೆ. ಹಿಂದ್ ಸ್ವರಾಜ್ ಪುಸ್ತಕ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ಕ್ವಶನ್, 2011ರ ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಎಲ್ಲರೂ ಕಮೆಂಟ್ ಮಾಡ್ತೀರಾ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಅಂತ ಹೇಳಿ. ಖಂಡಿತವಾಗಿ ಆಪ್ಷನಲ್ಲಿ ಉತ್ತರ ಪ್ರದೇಶನೂ ಕೊಟ್ಟಿರಲಿಲ್ಲ, ಮಹಾರಾಷ್ಟ್ರನೂ ಕೊಟ್ಟಿರಲಿಲ್ಲ, ಕೊಟ್ಟಿರೋದು ಪಶ್ಚಿಮ ಬಂಗಾಳ. ಸೊ ನೋಡಿ ಹೆಂಗಂತ ನೋಡಿ, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಅಗ್ರ ರಾಜ್ಯಗಳೆಂದರೆ ಮೊದಲನೇದಾಗಿ ಉತ್ತರ ಪ್ರದೇಶ್, ಎರಡನೇದಾಗಿ ಮಹಾರಾಷ್ಟ್ರ, ಮತ್ತು ಮೂರನೇದಾಗಿ ಬಿಹಾರ್, ಮತ್ತು ನಾಲ್ಕನೇದಾಗಿ ಪಶ್ಚಿಮ ಬಂಗಾಳ, ಐದನೇದಾಗಿ ಮಧ್ಯಪ್ರದೇಶ. ಸೊ ಆಪ್ಷನಲ್ಲಿ ಪಶ್ಚಿಮ ಬಂಗಾಳ ಕೊಟ್ಟಿದ್ರು, ಹಾಗಾಗಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಖಜ್ರಿ ಪ್ರಸಿದ್ಧ ನೃತ್ಯ ಮತ್ತು ಗಾಯನ ಶೈಲಿ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ಪರ್ವತ ಶ್ರೇಣಿ ಹಿಮಾಲಯದ ಭಾಗವಲ್ಲ? ಇದಕ್ಕೆ ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿ. ಸೊ ಅರಾವಳಿ ಪರ್ವತ ಶ್ರೇಣಿ ಹಿಮಾಲಯದ ಭಾಗವಲ್ಲ. ಸೊ ಕೆಲವು ಹಿಮಾಲಯ ಭಾಗದ ಪರ್ವತ ಶ್ರೇಣಿಗಳನ್ನು ನೋಡಿ. ಟ್ರಾನ್ಸ್ ಅಂದರೆ ಹಿಮಾಲಯ, ಗ್ರೇಟ್ ಹಿಮಾಲಯ ಅಂದರೆ ಹಿಮಾದ್ರಿ, ಮಧ್ಯ ಹಿಮಾಲಯ, ಹಿಮಾಚಲ್ ಮತ್ತು ಹೊರ ಹಿಮಾಲಯ ಅಂದರೆ ಶಿವಾಲಿಕ್ ಶ್ರೇಣಿ, ಕಾರಕೋರಂ ಶ್ರೇಣಿ, ಪೀರ್ ಪಾಂಜಾಲ್ ಮತ್ತು ಝೆನ್ಸ್ಕಾರ್ ಶ್ರೇಣಿಗಳು ಇವೆಲ್ಲ ಹಿಮಾಲಯದ ಭಾಗಗಳು. ನೆಕ್ಸ್ಟ್ ಕ್ವಶನ್, ವಾಲಿಬಾಲ್ನಲ್ಲಿ ಮುಖ್ಯವಾದ ಸೇವೆಗಳ ವಿಧಗಳು ಯಾವುವು? ಸರಿಯಾದ ಉತ್ತರ ಅಂಡರ್ ಹ್ಯಾಂಡ್ ಸರ್ವ್, ಓವರ್ ಹ್ಯಾಂಡ್ ಸರ್ವ್, ಫ್ಲೋಟ್ ಸರ್ವ್, ಟಾಪ್ ಸ್ಪಿನ್ ಸರ್ವ್, ಜಂಪ್ ಸರ್ವ್. ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ರು ನೋಡಿ. ನೆಕ್ಸ್ಟ್ ಕ್ವಶನ್, ಮೌಂಟ್ ಅಬು ರಾಜಸ್ಥಾನದಲ್ಲಿರುವ ದಿಲ್ವಾರ ಜೈನ ದೇವಾಲಯದ ಸಂಕೀರ್ಣವು ಬಿಳಿ ಅಮೃತಶಿಲೆಯಲ್ಲಿ ಕೆತ್ತಲಾದ ಎಷ್ಟು ಮುಖ್ಯ ದೇವಾಲಯಗಳನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ 5. ಈ ದೇವಾಲಯಗಳು 11ರಿಂದ 16ನೇ ಶತಮಾನದ ನಡುವೆ ನಿರ್ಮಿಸಲ್ಪಟ್ಟಿವೆ. ವಿಮಲ್ ವಸಾಯಿ, ಲೂನಾ ವಸಾಯಿ, ಪಿಥಾರ್ ದೇವಾಲಯ, ಪಾರ್ಶ್ವನಾಥ್ ದೇವಾಲಯ ಮತ್ತು ಮಹಾವೀರ್ ಸ್ವಾಮಿ ದೇವಾಲಯಗಳು, ಅವು 5 ದೇವಾಲಯಗಳು ನಾವು. ನೆಕ್ಸ್ಟ್ ಕ್ವಶನ್, ಪರಿಸರ ವಿಜ್ಞಾನ ವರದಿಯನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ನೆಕ್ಸ್ಟ್ ಕ್ವಶನ್, ಗಂಗಾ ದಸರಾ ಹಬ್ಬ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ? ಸರಿಯಾದ ಉತ್ತರ ಜ್ಯೇಷ್ಠ. ಗಂಗಾ ದಸರಾ ಹಬ್ಬ ಭಾರತದ 4 ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ: ಉತ್ತರ ಪ್ರದೇಶ್, ಉತ್ತರಾಖಂಡ್, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ. ಗಂಗಾ ದಸರಾ ಹಬ್ಬವು ಹಿಂದೂ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯಂದು ಮೇ ಅಥವಾ ಜೂನ್ ತಿಂಗಳಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ನೆಕ್ಸ್ಟ್ ಕ್ವಶನ್, ಚಂದ್ರಯಾನ 3ನ ಪ್ರೊಪಲ್ಷನ್ ಮಾಡ್ಯೂಲ್ನಲ್ಲಿರುವ ಶೇಪ್ ಪೇಲೋಡ್ನ ಪ್ರಾಥಮಿಕ ಉದ್ದೇಶವೇನು? ಸರಿಯಾದ ಉತ್ತರ ಚಂದ್ರನ ಕಕ್ಷೆಯಿಂದ ಭೂಮಿಯನ್ನು ವೀಕ್ಷಿಸುವುದು ಮತ್ತು ಭೂಮಿಯಂಥ ವಾಸಯೋಗ್ಯ ಗ್ರಹಗಳನ್ನು ಗುರುತಿಸಲು ಅಗತ್ಯವಾದ ಅಧ್ಯಯನಗಳನ್ನು ನಡೆಸುವುದು. ಶೇಪ್ನ ಫುಲ್ ಫಾರ್ಮ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸಸ್ಯಗಳು ಹೆಚ್ಚುವರಿ ನೀರನ್ನು ಹೊರಹಾಕಲು ಬಳಸುವ ಪ್ರಾಥಮಿಕ ಪ್ರಕ್ರಿಯೆ? ಇದಕ್ಕೆ ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ, ಟ್ರಾನ್ಸ್ಪಿರೇಷನ್. ನೆಕ್ಸ್ಟ್ ಕ್ವಶನ್, 1 ಕಿಲೋ ಜೌಲ್ನ ಮೌಲ್ಯ ಎಷ್ಟು? ಸರಿಯಾದ ಉತ್ತರ 1000 ಜೌಲ್ಸ್. 1 ಕಿಲೋ ಜೌಲ್ ಸುಮಾರು 0.24 ಕಿಲೋ ಕ್ಯಾಲರಿಗಳಿಗೆ ಸಮನಾಗಿರ್ತದೆ. ಸೊ ನೆಕ್ಸ್ಟ್ ಶಿಫ್ಟಲ್ಲಿ ಕ್ಯಾಲರಿ ಬಗ್ಗೆ ಕೇಳ್ಬೋದು. ಹೆಚ್ಚಿನ ಮಾಹಿತಿ ತೊಗೊಂಡಿದ್ದೀನಿ ಸ್ನೇಹಿತರೆ, ಯಾಕಂದರೆ ನೆಕ್ಸ್ಟ್ ಬರುವ ಶಿಫ್ಟ್ಗಳಲ್ಲಿ ಈ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ವಿಧಿ 26 ಮತ್ತು 27 ಯಾವುದರ ಬಗ್ಗೆ ತಿಳಿಸುತ್ತದೆ? ಸೊ ಇದು ಕಥನ ರೂಪದಲ್ಲಿ ಕ್ವಶನ್ ಕೊಟ್ಟಿದ್ರು. ಇದು ಸರಿಯಾದರೆ ವಿಧಿ 26 ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯ ಬಗ್ಗೆ ತಿಳಿಸುತ್ತದೆ, ಮತ್ತು 27ನೇ ವಿಧಿಯು ಯಾವುದೇ ಧರ್ಮವನ್ನು ಉತ್ತೇಜಿಸಲು ಅಥವಾ ನಿರ್ವಹಿಸಲು, ಜಾತ್ಯತೀತತೆಯನ್ನು ಎತ್ತಿ ಹಿಡಿಯಲು ಮತ್ತು ಆತ್ಮಸಾಕ್ಷಿಯ ಸ್ವಾತಂತ್ರ್ಯವನ್ನು ಖಚಿತಪಡಿಸಿಕೊಳ್ಳಲು ತೆರಿಗೆಯನ್ನು ನಿಷೇಧಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಹರಪ್ಪ ನಾಗರಿಕತೆಯ ಸಿಂಧು ಕಣಿವೆ ನಾಗರಿಕತೆ ಜನರಿಗೆ ಯಾವ ಲೋಹದ ಅರಿವಿರಲಿಲ್ಲ? ಸೊ ಕಬ್ಬಿಣ. ನೆಕ್ಸ್ಟ್ ಕ್ವಶನ್, ಡಿಗ್ ಇದರ ಎಂಟಾನಿಮ್ಸ್ ಕೇಳಿದರು. ಸೊ ಆಪ್ಷನಲ್ಲಿ ಫಿಲ್ ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್, ಗೆಟ್ ಬ್ಯಾಕ್ ಎಂಟಾನಿಮ್ಸ್ ಕೇಳಿದರು. ಸೊ ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ರು ನೋಡಿ. ನೆಕ್ಸ್ಟ್ ಕ್ವಶನ್, ಇಡಿಯಮ್ ಕೇಳಿದ್ರು. ಎ ವೇಲ್ ಎ ಟೈಮ್ ಟು ಎಂಜಾಯ್ ಒನ್ ಸೆಲ್ಫ್ ವೆರಿ ಮಚ್. ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ ಕ್ಲೆಪ್ಟೋಮೆನಿಯಾ. ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ ಫ್ಯಾಸಿನೇಷನ್. ನೆಕ್ಸ್ಟ್ ಕ್ವಶನ್, ಪಶ್ಚಿಮ ಬಂಗಾಳದಲ್ಲಿ ಯಾವ ದೇಶದ ಸಹಾಯದಿಂದ ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪಿಸಲಾಯಿತು? ಇದು ಸರಿಯಾದ ಉತ್ತರ ಬ್ರಿಟನ್ ಅಥವಾ ಯುನೈಟೆಡ್ ಕಿಂಗ್ಡಮ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಿಷನ್ ಸ್ಕಾಟ್ ಯಾವ ಸ್ಟಾರ್ಟಪ್ನ ಪ್ರಮುಖ ಬಾಹ್ಯಾಕಾಶ ಕಣ್ಗಾವಲು ಕಾರ್ಯಾಚರಣೆಯಾಗಿದೆ? ಸರಿಯಾದ ಉತ್ತರ ಭಾರತದ ದಿಗಂತರ.
ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯದಲ್ಲಿ ಕಂಡು ಬರುವುದಿಲ್ಲ? ಆಪ್ಷನಲ್ಲಿ ಬಂಡವಾಳ ಹಿಂತೆಗೆದುಕೊಟ್ಟಿದ್ದರು. ಸೊ ಪ್ರಾಥಮಿಕ ವಲಯದಲ್ಲಿ ಬರುವ ವಿಷಯಗಳು ಕೃಷಿ, ಗಣಿಗಾರಿಕೆ, ಮೀನುಗಾರಿಕೆ, ಅರಣ್ಯ ಮತ್ತು ಪಶುಸಂಗೋಪನೆ. ಇದು ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳನ್ನು ಪೂರೈಸುವ ಮೂಲಕ ಆರ್ಥಿಕತೆಯ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಅಣು ಮಾಲಿಕ್ಯೂಲ್ ಎಂದರೇನು? ಇದು ಸರಿಯಾದ ರಾಸಾಯನಿಕ ಬಂಧಗಳಿಂದ ಒಟ್ಟಿಗೆ ಹಿಡಿದಿಡಲ್ಪಟ್ಟ ವಸ್ತುವಿನ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನು ಪ್ರದರ್ಶಿಸುವ ಅತ್ಯಂತ ಚಿಕ್ಕ ಕಣ. ಉದಾಹರಣೆಗೆ ನೀರಿನಣು H2O ಅಥವಾ ಆಮ್ಲಜನಕ O2. ನೆಕ್ಸ್ಟ್ ಕ್ವಶನ್, ಚಾವಂಗ್ಲೈ ಜಾನ್ ಯಾವ ರಾಜ್ಯದಲ್ಲಿ ಆಚರಿಸುವ ಒಂದು ಸಾಂಪ್ರದಾಯಿಕ ಜಾನಪದ ನೃತ್ಯ? ಇದು ಸರಿಯಾದ ಉತ್ತರ ಮಿಜೋರಾಂ. ನೆಕ್ಸ್ಟ್ ಕ್ವಶನ್, ವೆನ್ ಲವ್ ಕೇಮ್ ಕಾಲಿಂಗ್ ಪುಸ್ತಕ ಬರೆದವರು ಯಾರು? ಇದು ಸರಿಯಾದ ಉತ್ತರ ಪ್ರೀತಿ ಶೆನಾಯ್. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದ ಸಮವರ್ತಿ ಸೂಚಿಯಲ್ಲಿ ಎಷ್ಟು ವಿಷಯಗಳಿವೆ? ಇದಕ್ಕೆ ಸರಿಯಾದ ಉತ್ತರ 52 ವಿಷಯಗಳು. ಮೂಲ ಸಂವಿಧಾನದಲ್ಲಿ 47 ವಿಷಯಗಳು. ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್, ಸಿನ್ನೆಬಾರ್ ಮುಖ್ಯವಾಗಿ ಯಾವುದರ ಅದಿರು? ಇದು ಸರಿಯಾದ ಉತ್ತರ ಪಾದರಸ ಅಥವಾ ಮರ್ಕ್ಯೂರಿ. ನೆಕ್ಸ್ಟ್ ಕ್ವಶನ್, ಇನ್ ದ ಫುಟ್ ಸ್ಟೆಪ್ ಆಫ್ ದ ಮಹಾತ್ಮ ಗಾಂಧಿ ಸ್ಯಾನಿಟೇಷನ್ ಪುಸ್ತಕ ಬರೆದವರು ಯಾರು? ಇದು ಸರಿಯಾದ ಉತ್ತರ ಸುದರ್ಶನ್ ಅಯ್ಯಂಗಾರ್. ನೆಕ್ಸ್ಟ್ ಕ್ವಶನ್, 2025ರ ಗ್ಲೋಬಲ್ ಫೈರ್ ಪವರ್ ಸೂಚ್ಯಂಕದಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಇದು ಸರಿಯಾದ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ ಯುನೈಟೆಡ್ ಸ್ಟೇಟ್ಸ್. 2ನೇ ಸ್ಥಾನ ರಷ್ಯಾ, 3ನೇ ಸ್ಥಾನ ಚೀನಾ, 4ನೇ ಸ್ಥಾನ ಭಾರತ. ನೆಕ್ಸ್ಟ್ ಕ್ವಶನ್, ಕಪ್ಪೆಗಳಂಥ ಉಭಯವಾಸಿಗಳ ಹೃದಯದಲ್ಲಿ ಎಷ್ಟು ಕೋಣೆಗಳು ಇರುತ್ತವೆ? ಇದಕ್ಕೆ ಸರಿಯಾದ ಉತ್ತರ 3 ಕೋಣೆಗಳು, 3 ಚೇಂಬರ್ಸ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ನೃತ್ಯ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಲೇಷಾ ಲಪ್ಟು ನೃತ್ಯ. ಇದು ನಾಗಾಲ್ಯಾಂಡ್ ರಾಜ್ಯದ ಫೋಮ್ ನಾಗಾ ಬುಡಕಟ್ಟಿನವರು ಆಚರಿಸುವ ನೃತ್ಯ. ನೆಕ್ಸ್ಟ್ ಕ್ವಶನ್, 13 ಏಪ್ರಿಲ್ 1919ರಲ್ಲಿ ಭಾರತದ ಇತಿಹಾಸದಲ್ಲಿ ಯಾವ ಘಟನೆ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ನೆಕ್ಸ್ಟ್ ಕ್ವಶನ್, ದೀನ್ ಪನಾಹ ನಗರವನ್ನು ಪ್ರಾಚೀನ ಇಂದ್ರಪ್ರಸ್ಥದ ಸ್ಥಳದಲ್ಲಿ ಸ್ಥಾಪಿಸಿದವರು ಮೊಘಲ ಚಕ್ರವರ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಹುಮಾಯೂನ್. ಸ್ಥಾಪಕ ಹುಮಾಯೂನ್ 1533ರಲ್ಲಿ ದೆಹಲಿಯಲ್ಲಿ ಯಮುನಾ ನದಿಯ ದಡದಲ್ಲಿದ್ದ ಪ್ರಾಚೀನ ಇಂದ್ರಪ್ರಸ್ಥದ ತಾಣ ದೀನ್ ಪನಾಹ ಎಂದರೆ ಧರ್ಮದ ಆಶ್ರಯ ಎಂದರ್ಥ. ನಂತರದ ಇತಿಹಾಸ 1540ರಲ್ಲಿ ಶೇರ್ ಶಾ ಸೂರಿ ಹುಮಾಯೂನನ್ನು ಸೋಲಿಸಿ ದೀನ್ ಪನಾಹ ಅನ್ನು ನಾಶಪಡಿಸಿ ಅದೇ ಸ್ಥಳದಲ್ಲಿ ತನ್ನ ಹೊಸ ರಾಜಧಾನಿಯಾದ ಶೇರ್ಗಢ ಅಥವಾ ಪುರಾನ್ ಕಿಲಾವನ್ನು ನಿರ್ಮಿಸಿದನು. ನೆಕ್ಸ್ಟ್ ಕ್ವಶನ್, ಪುಷ್ಕರ್ ಮೇಳ ಭಾರತದ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಅಥವಾ ಆಯೋಜಿಸಲಾಗುತ್ತದೆ? ಸರಿಯಾದ ರಾಜಸ್ಥಾನ್. ರಾಜಸ್ಥಾನದ ಪುಷ್ಕರ್ ಪಟ್ಟಣದಲ್ಲಿ ನಡೆಯುವ ವಿಶ್ವದ ಅತಿದೊಡ್ಡ ಒಂಟೆ ಮತ್ತು ಜಾನುವಾರು ಜಾತ್ರೆಯಾಗಿದ್ದು ವಾರ್ಷಿಕವಾಗಿ ಅಕ್ಟೋಬರ್-ನವೆಂಬರ್ನಲ್ಲಿ ಕಾರ್ತಿಕ ಪೂರ್ಣಿಮೆಯ ಸುಮಾರಿಗೆ ಆಯೋಜಿಸಲಾಗುತ್ತದೆ. ಇದು 5ರಿಂದ 7 ದಿನಗಳ ಸಾಂಸ್ಕೃತಿಕ ಉತ್ಸವವಾಗಿದೆ. ನೆಕ್ಸ್ಟ್ ಕ್ವಶನ್, ಬುಷು ಹಬ್ಬ ದಿಮಾಸಾ ಕಚಾರಿ ಬುಡಕಟ್ಟು ಜನಾಂಗದವರು ಆಚರಿಸುವ ಪ್ರಮುಖ ಯಾವ ರಾಜ್ಯದ ಕೊಯ್ಲು ಹಬ್ಬವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನಾಗಾಲ್ಯಾಂಡ್. ಸೊ ನಾಗಾಲ್ಯಾಂಡ್ ಇಲ್ಲ ಅಂದರೆ ಅಸ್ಸಾಂ ಕೊಟ್ಟಿರಬೇಕು ಆಪ್ಷನಲ್ಲಿ ನೋಡಿ. ಸೊ ವಿಷು ಬೇರೆ, ಬುಷು ಹಬ್ಬ ಬೇರೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಈ ಹಬ್ಬ ಜನವರಿ ತಿಂಗಳಲ್ಲಿ ಆಚರಿಸ್ತಾರೆ. ದೇವತೆ ಶಿಬ್ರಿಗೆ ನೈವೇದ್ಯ ಅರ್ಪಿಸುವುದು. ಹಬ್ಬದ ಸಮಯದಲ್ಲಿ ಮಿಸ್ತೈಬಾ ಅಂದರೆ ಪ್ರಾಣಿ ಬಲಿ ಮತ್ತು ಮಿಡೋಕರ್ಬಾ ಅಂದರೆ ಅಕ್ಕಿ ಮತ್ತು ಮಾಂಸದ ಅರ್ಪಣೆ ಮಾಡುತ್ತಾರೆ. ನೆಕ್ಸ್ಟ್ ಕ್ವಶನ್, ಚದುರಿ ಹೋದ ಕೊಲೊಯ್ಡ್ ವ್ಯವಸ್ಥೆಯನ್ನು ಘನ ಫೋಮ್ ಎಂದು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಘನ ಫೋಮ್. ಕ್ವಶನಲ್ಲಿ ಆನ್ಸರ್ ಬಂದುಬಿಟ್ಟಿದೆ. ನೆಕ್ಸ್ಟ್ ಕ್ವಶನ್, ಟೆನ್ನಿಸ್ನಲ್ಲಿ ಒಂದು ಸ್ಟ್ಯಾಂಡರ್ಡ್ ಗೇಮ್ ಗೆಲ್ಲಲು ಆಟಗಾರನು ಕನಿಷ್ಠ ಎಷ್ಟು ಪಾಯಿಂಟ್ಗಳನ್ನು ಗಳಿಸಬೇಕು? ಇದು ಸರಿಯಾದ ಉತ್ತರ 4 ಪಾಯಿಂಟ್. ಸೊ ಪಾಯಿಂಟ್ಗಳನ್ನು 0 ಅಂದರೆ ಲವ್ ಅಂತ ಅರ್ಥ, 15, 30, 40 ಮತ್ತು ಗೇಮ್ ಎಂದು ಕರೆಯಲಾಗುತ್ತದೆ. ಆಟಗಾರನು ಕನಿಷ್ಠ 2 ಪಾಯಿಂಟ್ಗಳ ಅಂತರದಿಂದ ಗೆಲ್ಲಬೇಕು. ಅಂಕಗಳು 40-40 ಅಂದರೆ ಡ್ಯೂಸ್ ಸಮನಾಗಿದ್ದರೆ ಆಟಗಾರನ ಸತತ 2 ಪಾಯಿಂಟ್ಗಳನ್ನು ಗೆಲ್ಲುವವರೆಗೆ ಆಟ ಮುಂದುವರಿಯುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಭಾಗದಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಕಥನ ರೂಪದಲ್ಲಿ ಕ್ವಶನ್. ಸೊ 1ನೇದು ಹೇಳಿಕೆ ಭಾಗ 10 ಪಂಚಾಯಿತಿಗಳ ಬಗ್ಗೆ ಇದೆ. 2ನೇದು ಭಾಗ 17 ಅಧಿಕೃತ ಭಾಷೆಗಳ ಬಗ್ಗೆ ವಿವರಿಸಲಾಗಿದೆ. ಯಾವುದು ಸರಿಯಾಗಿಲ್ಲ ಹೇಳಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕೇವಲ ಒಂದೇ ಹೇಳಿಕೆ ಸರಿಯಾಗಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಿ ಕ್ಲಿಯರ್ ಆಗಿ. ಭಾರತದ ಸಂವಿಧಾನದ ಭಾಗ 10 ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳ ಕುರಿತು ವಿವರಿಸುತ್ತದೆ. ಇದು ಮುಖ್ಯವಾಗಿ ಪರಿಚ್ಛೇದ ಅಥವಾ ಅನುಚ್ಛೇದ 244 ಮತ್ತು 244 ಎಗಳನ್ನು ಒಳಗೊಂಡಿದೆ. ಭಾರತ ಸಂವಿಧಾನದ ಭಾಗ 17ರಲ್ಲಿ ಅಧಿಕೃತ ಭಾಷೆಗಳಿಗೆ ಸಂಬಂಧಿಸಿದೆ. ಇದು ವಿಧಿ 343ರಿಂದ 351ರವರೆಗೆ ಒಳಗೊಂಡಿದೆ. ಭಾರತ ಸಂವಿಧಾನದ ಭಾಗ 9ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ. 1992ರ 73ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಇದನ್ನು ಸೇರಿಸಲಾಗಿದೆ. ವಿಧಿ 243ರಿಂದ 43ವರೆಗೆ ಪಂಚಾಯತ್ಗಳ ರಚನೆ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್ ಕ್ವಶನ್, ವಸ್ತುವಿನ ಡ್ಯಾಶ್ ಹೆಚ್ಚಾದರೆ ಅದರ ಚಲನ ಶಕ್ತಿ ಹೆಚ್ಚಾಗುತ್ತದೆ ಅಂದರೆ ಕೈನೆಟಿಕ್ ಎನರ್ಜಿ. ಇದು ಸರಿಯಾದ ಉತ್ತರ ವೇಗ ಅಥವಾ ಸ್ಪೀಡ್ ಅಥವಾ ವೆಲಾಸಿಟಿ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5
ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿನ ಲಿಂಗಾನುಪಾತವು ಪ್ರತಿ 1000 ಪುರುಷರಿಗೆ ಎಷ್ಟು ಮಹಿಳೆಯರು ದಾಖಲೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ 1020. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ತತ್ವಾದ್ಯಕ್ಕೆ ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ವೀಣೆ, ಸಿತಾರ್, ಸರೋದ್, ತಾನ್ಪುರ್, ತಂಬೂರಿ, ಸಂತೂರ್, ಸಾರಂಗಿ, ಏಕ್ತಾರ್, ವಯಲಿನ್. ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ರು ನೋಡಿ. ನೆಕ್ಸ್ಟ್ ಕ್ವಶನ್, ಅಡ್ರಿನಾಲಿನ್ ಹಾರ್ಮೋನ್ ಅಥವಾ ಎಫಿನೆಫ್ರಿನ್ ಇದನ್ನು ಹೋರಾಟ ಅಥವಾ ಪಲಾಯನ್ ಹಾರ್ಮೋನ್ ಎಂದು ಕರೆಯುತ್ತಾರೆ. ಇದನ್ನು ಯಾವ ಗ್ರಂಥಿ ಸ್ರವಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಡ್ರಿನಲ್ ಗ್ರಂಥಿ. ಮೂತ್ರಜನಕಾಂಗದ ಮೇಲಿನ ಗ್ರಂಥಿ, ಇದು ಮೂತ್ರಪಿಂಡಗಳ ಮೇಲೆ ಇರುತ್ತದೆ. ನೆಕ್ಸ್ಟ್ ಕ್ವಶನ್, ಮಾರ್ಚ್ 2025ರಲ್ಲಿ ಯಾವ ಸರ್ಕಾರವು ಬೆಲ್ಗ್ರೇಡ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರ ಮೇಲೆ ಅಕ್ರಮ ಸೋನಿಕ್ ವೆಪನ್ ಅಥವಾ ಸೌಂಡ್ ಕ್ಯಾನನ್ ಬಳಸಿದೆ ಎಂದು ಸುದ್ದಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸರ್ಬಿಯಾ ದೇಶ. ನೆಕ್ಸ್ಟ್ ಕ್ವಶನ್, ಕೋಲ್ಕತ್ತಾ ಬಂದರಿನ ದಟ್ಟಣೆ ಮತ್ತು ಹೊರೆಯನ್ನು ಕಡಿಮೆ ಮಾಡಲು ಅದರ ದಕ್ಷಿಣಕ್ಕೆ ಸುಮಾರು 105 ಕಿಲೋಮೀಟರ್ ದೂರದಲ್ಲಿ ನಿರ್ಮಿಸಲಾದ ಉಪಗ್ರಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಹಲ್ದಿಯಾ ಬಂದರು, ಹಲ್ದಿಯಾ ಪೋರ್ಟ್. ನೆಕ್ಸ್ಟ್ ಕ್ವಶನ್, ಜೈನ ಧರ್ಮದಲ್ಲಿ ಸಮ್ಯಕ್ ಚರಿತ್ರ ಪದದ ಅರ್ಥವೇನು? ಇದು ಸರಿಯಾದ ಉತ್ತರ ಸರಿಯಾದ ನಡವಳಿಕೆ ಅಥವಾ ಶುದ್ಧ ನಡತೆ ಎಂದರ್ಥ. ನೆಕ್ಸ್ಟ್ ಕ್ವಶನ್, 1950-51ರಲ್ಲಿ ಭಾರತದ GDPಯಲ್ಲಿ ಕೈಗಾರಿಕಾ ವಲಯದ ಪಾಲು ಸುಮಾರು ಎಷ್ಟಿಷ್ಟು? ಸೊ ಇದು ಸರಿಯಾದ 11.8ರಿಂದ 13%. ಸೊ ಆಪ್ಷನಲ್ಲಿ ಯಾವ್ದು ಕೊಟ್ಟರೆ, ಸೊ ಕೃಷಿ ವಲಯದಲ್ಲಿ 50ರಿಂದ 55, ಅತಿ ಹೆಚ್ಚು ಕೊಡುಗೆ ನೀಡುವ ವಲಯ ಕೃಷಿ ವಲಯ. ಸೊ ಸೇವಾ ವಲಯದಲ್ಲಿ 30ರಿಂದ 35. ನೆಕ್ಸ್ಟ್ ಶಿಫ್ಟ್ನಲ್ಲಿ ಕೇಳಬಹುದು ಮುಂದಿನ ಬರುವ ಶಿಫ್ಟ್ಗಳಲ್ಲಿ. ನೆಕ್ಸ್ಟ್ ಕ್ವಶನ್, ಪ್ರೋಬಾ 3 ಮಿಷನ್ನಲ್ಲಿ ಭಾಗಿಯಾದ 2 ಉಪಗ್ರಹ ಯಾವುವು? ಇದು ಸರಿಯಾದ ಉತ್ತರ ಕೊರೋನಾಗ್ರಾಫ್ ಬಾಹ್ಯಾಕಾಶ ನೌಕೆ ಮತ್ತು ಆಕಲ್ಟರ್ ಬಾಹ್ಯಾಕಾಶ ನೌಕೆ ಎಂಬ 2 ಉಪಗ್ರಹಗಳು. ಸೊ ಪ್ರೋಬಾ ಮಿಷನ್ ಬಗ್ಗೆ ನೋಡಿ, ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಅತ್ಯಂತ ನಿಖರವಾದ ಫಾರ್ಮೇಷನ್ ಫ್ಲೈಯಿಂಗ್ ತಂತ್ರಜ್ಞಾನ ಪ್ರದರ್ಶನವಾಗಿದೆ. ಈ ಮಿಷನ್ನಲ್ಲಿ ಕೊರೋನಾಗ್ರಾಫ್ ಬಾಹ್ಯಾಕಾಶ ನೌಕೆ ಮತ್ತು ಆಕಲ್ಟರ್ ಬಾಹ್ಯಾಕಾಶ ನೌಕೆ ಎಂಬ 2 ಉಪಗ್ರಹಗಳು ಭಾಗಿಯಾಗಿವೆ. ಇವು ಸೂರ್ಯನ ಕರೋನಾವನ್ನು ಅಧ್ಯಯನ ಮಾಡಲು 150 ಮೀಟರ್ ಅಂತರದಲ್ಲಿ ಹಾರಾಟ ನಡೆಸಲಿವೆ. ನೆಕ್ಸ್ಟ್ ಕ್ವಶನ್, ವಿಜಯ ಬ್ಯಾಂಕ್ ಅಥವಾ ದೇನಾ ಬ್ಯಾಂಕ್ ಯಾವ ವರ್ಷದಲ್ಲಿ ವಿಲೀನಗೊಳಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 1, 2019. ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ಗಳನ್ನು ಏಪ್ರಿಲ್ 1, 2019ರಂದು ಬ್ಯಾಂಕ್ ಆಫ್ ಬರೋಡಾದಿಂದ ವಿಲೀನಗೊಳಿಸಲಾಯಿತು. ಈ ವಿಲೀನದ ನಂತರ ಬ್ಯಾಂಕ್ ಆಫ್ ಬರೋಡಾ ಭಾರತದ 3ನೇ ಅತಿದೊಡ್ಡ ಸಾರ್ವಜನಿಕ ಬ್ಯಾಂಕ್ ವಲಯವಾಯಿತು. ನೆಕ್ಸ್ಟ್ ಕ್ವಶನ್, 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ರಾಯಲ್ ಚಾರ್ಟರ್ ನೀಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೆಂಡ್ನ ರಾಣಿ ಎಲಿಜಬೆತ್. ನೆಕ್ಸ್ಟ್ ಕ್ವಶನ್, ಕರೆಕ್ಟ್ ಸ್ಪೆಲ್ಲಿಂಗ್ ಲ್ಯಾಕೋನಿಕ್ ಕೇಳಿದರು. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಎ ಪರ್ಸನ್ ಹೂ ಅಪೋಸಸ್ ವಾರ್ ಆರ್ ಯೂಸ್ ಆಫ್ ಮಿಲಿಟರಿ ಫೋರ್ಸ್, ಪ್ಯಾಸಿಫಿಸ್ಟ್. ಗೋ ಆನ್ ಇದರ ಆಂಟೋನಿಮ್ಸ್, ಸ್ಟಾಪ್ ಕೊಟ್ಟಿದ್ದರು ಆಪ್ಷನಲ್ಲಿ. ಕರೆಕ್ಟ್ ಸ್ಪೆಲ್ಲಿಂಗ್ ಎಂಬಾರಸ್ಮೆಂಟ್ ಕೇಳಿದರು. ಸ್ನೇಹಿತರೆ, ಇಷ್ಟು ಕ್ವಶನ್ಸ್ ನನಗೆ ಸಿಕ್ಕಿವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ಅನಾಲಿಸಿಸ್ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.